ಮಳಖೇಡದಲ್ಲಿ ಪಿಎಸ್ಐ ವಜಾಕ್ಕೆ ಆಗ್ರಹಿಸಿ ಸೇಡಂ ಕೋಲಿ ಕಬ್ಬಲಿಗ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸೇಡಂ ತಾಲೂಕಿನ ಕೊಂಗ್ನಳ್ಳಿ ಗ್ರಾಮದಲ್ಲಿ ನಿಜಶರಣ ಅಂಬಿಗರಾಜ್ ಒಡೆಯನವರ ನಾಮಫಲಕ ತೆಗೆದು ಹಾಕಬೇಕೆಂದು ಮಳಖೇಡ ಪಿಎಸ್ಐ ಕೋಲಿ ಕಬ್ಬಲಿಗ ಸಮಾಜದ ಹಿರಿಯರಾದ ಹನುಮಂತಪ್ಪ ಭಾವನೂರ್ ಎನ್ನುವರಿಗೆ ಬೆದರಿಕೆ ಹಾಕಿ, ನೀವು ಈ ನಾಮಫಲಕ ತೆಗೆಸದೆ ಹೋದರೆ ಕೊಂಕನಹಳ್ಳಿ ಗ್ರಾಮದಲ್ಲಿ ಕೋಲಿ ಕಬ್ಬಲಿಗ ಸಮಾಜದ ಜನರಿಗೆ ಎಲ್ಲರನ್ನ ಒದ್ದು ಒಳಗಡೆ ಹಾಕಬೇಕಾಗುತ್ತೆ ಎಂದು ಬೆದರಿಕೆ ಹಾಕಿದ್ದಾರೆ. ಇದರ ಒತ್ತಡಕ್ಕೆ ಮಣಿದು ಹನುಮಂತಪ್ಪ ಭಾವನೂರ್ ವಿಷ ಸೇವಿಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಆರೋಗ್ಯದ ಸ್ಥಿತಿ ಗಂಭೀರವಾಗಿದೆ ಎಂದು ಕೋಲಿ ಕಬ್ಬಲಿಗ ಸಮಾಜದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಗಣ್ಯರು ಮಳಖೇಡ ಪೊಲೀಸ್ ಸ್ಟೇಷನ್ ಆವರಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿ ಆರೋಪಿಸಿದ್ದಾರೆ. ಪಿಎಸ್ಐ ಅವರ ದೌರ್ಜನ್ಯವೇ ಮುಖ್ಯ ಕಾರಣವಾಗಿದ್ದು ಅವರನ್ನು ಶೀಘ್ರವೇ ಸೇವೆಯಿಂದ ವಜಾಗೊಳಿಸಬೇಕು ಹಾಗೂ ಕುಟುಂಬಕ್ಕೆ 50 ಲಕ್ಷ ಪರಿಹಾರ ಧನ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಎಎಸ್ಪಿ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಮನವಿ ಪತ್ರ ಸ್ವೀಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕಾ ಕೋಲಿ ಕಬ್ಬಲಿಗ ಸಮಾಜದ ಅಧ್ಯಕ್ಷ ಮಲ್ಲಿಕಾರ್ಜುನ್, ಮೆಕ್ಯಾನಿಕ್ ಪ್ರಧಾನ ಕಾರ್ಯದರ್ಶಿ ಮಹದೇವಪ್ಪ ಗೋಣಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಶರಣಪ್ಪ ಎಳೆ, SSV ಟಿವಿ ನ್ಯೂಸ್, ಸೇಡಂ.